ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ವಾ? ಈಸಿಯಾಗಿ ಮನೆಯಿಂದ ಕೆಲಸ ಮಾಡಬೇಕಂತ ಹುಡುಕ್ತಾ ಇದ್ದೀರಾ? ಅದರಲ್ಲೂ ಕೂಡ ಎಜುಕೇಷನ್ ಲಿಮಿಟ್ಸೇ ಇಲ್ಲಿಲ್ಲ. ನೀವು ಫ್ರೆಷರ್ ಆದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಒಂದು ಒಳ್ಳೆ ಸ್ಯಾಲ್ರಿ ಜೊತೆಗೆ ವಾರದಲ್ಲಿ 5 ದಿನ ಮಾಡುವಂಥ ಕೆಲಸ ಇದಾಗಿರುತ್ತೆ. ಈ ರೀತಿಯಾದಂಥ ಕೆಲಸನ ಹುಡುಕ್ತಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕಂಪ್ಲೀಟ್ಲಿ ಈಸಿ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿರಬೇಕು, ಟ್ಯಾಲೆಂಟ್ಸ್ಗಳಿರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ChatGPT ಅಥವಾ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಕೆಲಸನ ಮಾಡ್ಬೋದು. ಇದನ್ನು ಕಂಪ್ನಿಯವರು ಕೂಡ ಸಜೆಸ್ಟ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ಅವ್ರು ಇಲ್ಲಿ ಕೊಟ್ಟಿಲ್ಲ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ಕೆಲಸ ಏನಂದರೆ ಜಸ್ಟ್ ಪ್ರಾಂಪ್ಟ್ಸ್ಗಳನ್ನ ರೆಡಿ ಮಾಡಿ ಕೊಡುವಂಥದ್ದು ನಿಮ್ಮ ಕೆಲಸ. ಪ್ರಾಂಪ್ಟ್ಸ್ಗಳಂದರೆ ಏನಿಲ್ಲ, ನೀವು ChatGPT ಅಥವಾ ಬೇರೆ ಕಡೆ ಸರ್ಚ್ನ ಮಾಡಬೇಕಾದ್ರೆ ಒಂದು ಸೆಂಟೆನ್ಸ್ ಫಾರ್ಮ್ ಅಥವಾ ರಿಟರ್ನ್ ಫಾರ್ಮ್ನ ನಾವು ಟೈಪ್ ಮಾಡ್ತೀವಿ ಅಲ್ವಾ, ಅದನ್ನೇ ಪ್ರಾಂಪ್ಟ್ ಅಂತ ಕರೀತಾರೆ. ಅದನ್ನು ನೀವು ಸಜೆಸ್ಟ್ ಮಾಡುವಂಥದ್ದು ಅಥವಾ ಬರೆದು ಕೊಡುವಂಥದ್ದು ನಿಮ್ಮ ಕೆಲಸ. ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಕಂಪ್ನಿಯವ್ರು ಹೇಗೆ ಕೊಡ್ತಾರೆ ಆ್ಯಸ್ ಇಟ್ ಈಸ್ ಅದನ್ನು AI ಆ್ಯಪ್ಸ್ಗಳಲ್ಲಿ ಸರ್ಚ್ ಮಾಡಿದ್ರೆ ಅದು ನಿಮಗೆ ಪ್ರಾಂಪ್ಟ್ ರೂಪದಲ್ಲಿ ಕೊಡುತ್ತೆ. ಸೊ ಅದನ್ನು ಹೇಗೆ ಮಾಡಬೇಕು, ಏನು ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನು ಅನ್ನೋದೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ವಾರದಲ್ಲಿ 5 ದಿನ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಹೈಯೆಸ್ಟ್ ಸ್ಯಾಲ್ರಿನ ಇವರಿಲ್ಲಿ ಈ ಕೆಲಸಕ್ಕೆ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇದು ಪ್ರಾಂಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. AI ಟ್ರೈನ್ ಮಾಡೋದಕ್ಕೋಸ್ಕರ ಅದಕ್ಕೆ ಇಲ್ಲಿಂದ ಒಳ್ಳೆ ಸ್ಯಾಲ್ರಿನ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನು ಅಂತ ಡೀಟೇಲಾಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಇಂಟೆನ್ಷಿಯಲ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು AI ಕಂಟೆಂಟ್ ರೈಟರ್ ಫ್ರೆಷರ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ AIಗೆ ಕಂಟೆಂಟ್ ರೈಟಿಂಗ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು ಫ್ರೆಷರ್ಸ್ಗಳಿಗೆ. ಸೊ ನೀವಿಲ್ಲಿ ChatGPT ಅಥವಾ ಬೇರೆದನ್ನು ಕೂಡ ಯೂಸ್ ಮಾಡಿಕೊಂಡು ಪ್ರಾಂಪ್ಟ್ಸ್ಗಳನ್ನ ಅಥವಾ ಲೈಕ್ ಏನು ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಏನು ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೂಡ ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನೀವಿಲ್ಲಿ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಸ್ಟಾರ್ಟಿಂಗ್ ಡೇಟ್ ನೋಡಿದ್ರೆ ನಿಮಗೆ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋದಕ್ಕೆ ರೆಡಿ ಇರ್ತೀರಾ, ನಿಮ್ಗೆ ಇಲ್ಲಿಂದ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಇನ್ನು CTC ನೋಡಿದ್ರೆ 12 lakhs ಇಂದ 15 lakhs ಅಂತ ಕೊಟ್ಟಿದ್ದಾರೆ. ನಿಮಗೆ 70+ ಇಲ್ಲಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಏನಿಲ್ಲ ಅಂದರೂ ನಿಮಗೆ 60,000 ಈಸಿಯಾಗಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಾದರೂ ಫ್ರೆಶರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಸ್ಟ್ 1 ಡೇ ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ ಆಗಿರುವಂಥದ್ದು. ಸೊ ಇನ್ನೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಹಾಗೆ ಇಲ್ಲಿ ಫ್ರೆಶರ್ಸ್ ಜಾಬ್ ಅಂತ ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಬೌಟ್ ದ ಜಾಬ್ ಅಂತ ಕೊಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು, ವಿ ಆರ್ ಹೈರಿಂಗ್ ಅವರ್ ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ಅಂತ ಕೊಟ್ಟಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕೊಡುವಂಥವ್ರನ್ನ ಫಸ್ಟ್ ಆಗಿ ನಾವಿಲ್ಲಿ ಲೈಕ್ ಹೈರಿಂಗ್ನ ಮಾಡ್ತಾ ಇದೀವಿ ಅಥವಾ ಹುಡುಕ್ತಾ ಇದ್ದೀವಿ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಸೊ ಯಾವ್ದು ರಿಲೇಟೆಡ್ ಇರುತ್ತೆ ಅಂದರೆ ಇಲ್ಲಿ ನೀವು ನೋಡ್ಬೋದು, ಪ್ರಾಡಕ್ಟ್, ಫ್ಯಾಷನ್, ವೀಡಿಯೋಸ್, ಆ್ಯಡ್ಸ್ಗಳಿಗಾಗಿರ್ಬೋದು ಅಥವಾ ಸ್ಟೈಲ್ ಇಮೇಜಸ್ಗಳಿಗೆ, ಶಾರ್ಟ್ ಫಾರ್ಮ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್ಗಳಿಗೆ, ಲೈಕ್ ಪೇಯಿಂಗ್ ಕ್ಲೈಂಟ್ಸ್ಗಳಿಗೋಸ್ಕರ ನಾವಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಫ್ಯಾಷನ್ ವೀಡಿಯೋ ಆ್ಯಡ್ಸ್ಗಳಿರುತ್ತೆ ಗೊತ್ತಾ. ಫಾರ್ ಎಕ್ಸಾಂಪಲ್ ನಾವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲೇ ನೋಡ್ಬೋದು ಒಂದು ಪ್ರಾಡಕ್ಟ್ನ ಇನೋವೇಟಿವ್ ಆಗಿ ಹೇಗೆ ಅವರು ತೋರಿಸ್ತಾರೆ ಅಂತ. ಸೊ ಅದೇ ರೀತಿಯಾದಂಥ ಕಂಟೆಂಟ್ನ ನೀವು ಜಸ್ಟ್ ಕ್ರಿಯೇಟ್ ಮಾಡಿ ಕೊಡಬೇಕಾಗಿರುತ್ತೆ. ಇಮೇಜ್ ಲೈಕ್ ಸ್ಟೈಲ್ ಇಮೇಜಸ್ಗಳನ್ನ ಮಾಡ್ಬೋದಾಗಿರುತ್ತೆ. ಹಾಗೆ ಶಾರ್ಟ್ ಫಾರ್ಮ್ ಸೋಷಿಯಲ್ ಕಂಟೆಂಟ್ಸ್ಗಳನ್ನು ಕೂಡ ನೀವು ಮಾಡ್ಬೋದು, ಪೇಯಿಂಗ್ ಕ್ಲೈಂಟ್ಸ್ಗಳಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಅವ್ರು ಏನಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಈಚ್ ಬ್ರೀಫ್ ಫ್ರಮ್ ಪ್ರಾಂಪ್ಟ್ಸ್ ಟು ಪ್ಲಾಟ್ಫಾರ್ಮ್ ರೆಡಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಂಪ್ಟ್ಸ್ಗಳಿಂದ ಪ್ಲಾಟ್ಫಾರ್ಮ್ ರೆಡಿವರೆಗೂ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. AI ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಬೋದು 1% ಕೀಪ್ ಅಪ್ ಅನ್ನೋದನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅಂತ ನೀವು ನೋಡೋದಾದರೆ, ರೈಟ್
ಡ್ಯಾನ್ಸ್ 2.0 ವಿಡಿಯೋ ಪ್ರಾಂಪ್ಟ್ಸ್ ಆ್ಯಂಡ್ ಫ್ಯಾಷನ್ ಆ್ಯಡ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಪ್ರಾಂಪ್ಟ್ಸ್ಗಳನ್ನ ಮಾಡಬೇಕಾಗಿರುತ್ತೆ. ಯಾವುದಕ್ಕೆ ಅಂದರೆ ಫ್ಯಾಷನ್ ವಿಡಿಯೋ ಆ್ಯಡ್ಸ್ ಕಂಟೆಂಟ್ಸ್ಗಳಿಗೋಸ್ಕರ ನೀವಿಲ್ಲಿ ಪ್ರಾಂಪ್ಟ್ಸ್ಗಳನ್ನ ರೆಡಿ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಲೈಕ್ 2 ಮಿನಿಟ್ಸ್ ವೀಡಿಯೋಸ್ಗೆ ನೀವಿಲ್ಲಿ ಪ್ರಾಂಪ್ಟ್ಸ್ನ ರೆಡಿ ಮಾಡಬೇಕು ಅಂತ. ಸೊ ನೀವು ಅದನ್ನು ಕೂಡ ಚಾರ್ಜಿಪಿಲಿ ಹಾಕ್ಬೋದು. ಹೇಗೆ ಹಾಕೋದು ಅನ್ನೋದಾದರೆ, ಈ ಕಂಪನಿ ಅಥವಾ ನಿಮ್ಮ ಐಆರ್ ಆಫೀಸರ್ಸ್ ನಿಮಗೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ, ಏನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಆ ಪ್ರಾಂಪ್ಟಲ್ಲಿ ಅಥವಾ ಏನೆಲ್ಲ ಇನ್ಕ್ಲೂಡ್ ಇರಬೇಕು ಆ ವಿಡಿಯೋದಲ್ಲಿ ಅಂತ. ಸೇಮ್ ಆ್ಯಸ್ ಇಟ್ ಈಸ್ ಚಾಟ್ ಜಿ ಪಿ ಟಿಲಿ ಹಾಕಿ 2 ಮಿನಿಟ್ಸ್ ವಿಡಿಯೋಗೆ ನನಗೊಂದು ಪ್ರಾಂಪ್ಟನ್ನ ರೆಡಿ ಮಾಡಿಕೊಡಿ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಒಂದು ಪ್ರಾಂಪ್ಟನ್ನು ನಿಮಗೆ ಕೊಟ್ಬಿಡುತ್ತೆ. ಸೊ ಅದನ್ನು ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ಅದನ್ನು ಕರೆಕ್ಟಾಗಿ ಓದಿ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ನೀವು ಚೇಂಜಸ್ ಕೂಡ ಮಾಡ್ಬೋದು. ಇನ್ನು ಜನರೇಟ್ ಎ ಐ ಫ್ಯಾಷನ್ ಇಮೇಜಸ್ ಇನ್ ಗೂಗಲ್ ಇಮೇಜ್ ಎಫೆಕ್ಟ್ಸ್ ಜೆಮಿನೈ ವಿತ್ ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಒಂದು ಇಮೇಜಸ್ಗಳನ್ನ ರೆಡಿ ಮಾಡಬೇಕಾಗಿರುತ್ತೆ. ಯಾವುದನ್ನ ಅಂದರೆ ಗೂಗಲ್ ಇಮೇಜಸ್ ಎಫ್ಎಕ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಜೆಮಿನೈ ಅನ್ನೋ ಎ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫ್ಯಾಷನ್ ರಿಲೇಟೆಡ್ ಇಮೇಜಸ್ನು ಕೂಡ ನೀವು ಕ್ರಿಯೇಟ್ ಅಥವಾ ಡೌನ್ಲೋಡ್ನ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಸರ್ಚ್ ಬ್ರ್ಯಾಂಡ್ಸ್ ಆ್ಯಂಡ್ ಟಾಪ್ ಪರ್ಫಾರ್ಮೆನ್ಸ್ ಆನ್ ದ ಮೆಟ್ ADS ಲೈಬ್ರರಿ ಬಿಫೋರ್ ಪ್ರೊವೈಡಿಂಗ್ ಕ್ರಿಯೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡಿ ಕೊಡ್ತೀರಾ ಅಲ್ವಾ, ಅದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಬ್ರ್ಯಾಂಡ್ಸ್ಗಳ ಇಂದಿನ ವೀಡಿಯೋಸ್ಗಳು ಹೇಗಿದೆ ಅನ್ನೋದು ಕೂಡ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಟಾಪ್ ಪರ್ಫಾರ್ಮಿಂಗ್ ಆ್ಯಡ್ಸ್ಗಳು ಯಾವ ರೀತಿ ಬಂದಿದೆ, ಏನೆಲ್ಲ ಪಾಯಿಂಟ್ಸ್ ಇದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಹಾಗೆ ಇಲ್ಲಿ ಅದಾದಮೇಲೆ ಪ್ರಾಡಕ್ಟ್ಗಳ ಕ್ರಿಯೇಟಿವ್ನ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಎಡಿಟ್ ಆ್ಯಂಡ್ ಫಾರ್ಮ್ಯಾಟ್ ಔಟ್ಪುಟ್ ವಿತ್ ಕ್ಯಾಪ್ ಕಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಾದ್ರು ಎಡಿಟ್ ಅಥವಾ ಫಾರ್ಮ್ಯಾಟ್ಗಳನ್ನ ಚೇಂಜ್ ಮಾಡಬೇಕು ಅಂದರೆ ನೀವು ಕ್ಯಾಪ್ ಕಟ್ಟಿಂದ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆನ್ ಔಟ್ಪುಟ್ ಬೇಸ್ಡ್ ಆನ್ ಅ ಕ್ಲೈಂಟ್ ಫೀಡ್ಬ್ಯಾಕ್ಸ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವರು ಕ್ರಿಯೇಟಿವ್ ಡೈರೆಕ್ಟರ್ ಅಥವಾ ಕ್ಲೈಂಟ್ಸ್ಗಳ ಫೀಡ್ಬ್ಯಾಕ್ಗಳ ಮೇಲೆ ನೀವು ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಚೇಂಜಸ್ ಕೂಡ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟೈಲ್ ಆನ್ ಟಾಪ್ ಆಫ್ ನ್ಯೂ AI ಇಮೇಜಸ್ ಆ್ಯಂಡ್ ವಿಡಿಯೋ ಟೂಲ್ಸ್ ಆ್ಯಸ್ ದೇ ರಿಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಇಮೇಜಸ್ಗಳ ಮೇಲೆ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಥವಾ ಟೂಲ್ಸ್ಗಳ ಮೇಲೆ ವಿಡಿಯೋ ಟೂಲ್ಸ್ಗಳ ಮೇಲೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪಾಯಿಂಟ್ಸ್ಗಳನ್ನ ನೋಡಿದಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ ಇಲ್ಲಿ ನಾವು ಒಂದು ಪ್ರಾಂಪ್ಟ್ನ ಅಥವಾ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಡಬೇಕಾಗಿರುತ್ತೆ. ಅದು ಕೂಡ ಕಂಪ್ಲೀಟ್ಲಿ ಫ್ಯಾಷನ್ ರಿಲೇಟೆಡ್ ಆಗಿರುತ್ತೆ. ಕೆಲವೊಂದು ಸಲ ಇಮೇಜಸ್ನ ನಾವು ಸರ್ಚ್ ಮಾಡಬೇಕಾಗಿರುತ್ತೆ. ಗೂಗಲ್ ಇಮೇಜ್ PXಯಿಂದ ಅಥವಾ ಜೆಮಿನೈಗಳಿಂದ ನೀವು ಸರ್ಚ್ ಮಾಡ್ಕೊಬೋದು. ಯಾವ ಆ್ಯಪ್ಸ್ ಬೇಕೋ ಅದರಿಂದ ನೀವು ಸರ್ಚ್ ಮಾಡ್ಬೋದು ಇಮೇಜಸ್ನ. ಹಾಗೆ ಪ್ರಾಂಪ್ಟ್ಸ್ಗಳನ್ನಾಗಿರ್ಬೋದು ಅಥವಾ ಏನಾದ್ರು ವೀಡಿಯೋಸ್ನ ನೀವು ಎಡಿಟ್ ಮಾಡಬೇಕು ಅದರಲ್ಲಿರೋಂಥ ಪ್ರಾಂಪ್ಟ್ಸ್ಗಳನ್ನ ನೀವು ಎಡಿಟ್ ಮಾಡಬೇಕು ಅಂದರೆ ಕ್ಯಾಪ್ ಕಟ್ಟಿಂದ ಮಾಡ್ಬೋದು ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಈಸಿ. ಹೇಗೆ ನೀವು ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತೀರಾ ಅಥವಾ ಸ್ಟೋರಿ ಹಾಕ್ತೀರಾ ಅದೇ ರೀತಿ ಇದೊಂದು ಸಿಂಪಲ್ ವರ್ಕ್ ಆಗಿರುತ್ತೆ. ಇನ್ನು ಸ್ಕಿಲ್ಸ್ ನೋಡಿದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ ಬೇಸಿಕ್ ನಿಮ್ಮ ಕೆಲಸ ಬಂದು ಪ್ರಾಂಪ್ಟ್ಗಳನ್ನ ಕ್ರಿಯೇಟ್ ಮಾಡಿ ಕೊಡುವಂಥದ್ದು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಅದರ್ ರಿಕ್ವೈರ್ಮೆಂಟ್ಸ್ಗಳು ಏನೇನು ಬೇಕಾಗಿರುತ್ತೆ ಈ ಕೆಲಸ ಮಾಡೋದಕ್ಕೆ ಅಂದರೆ ಯು ಯೂಸ್ AI ಟೂಲ್ಸ್ ಡೈಲಿ ಇವನ್ ಜಸ್ಟ್ ಫಾರ್ ಫನ್ ಇಮೇಜ್ ಜನರೇಟಿಂಗ್ ಅಥವಾ ಚಾಟ್ GPT ಈ ರೀತಿಯಾದಂಥ ವಿಡಿಯೋ ಮಾಡೆಲ್ ಅಥವಾ ಎನಿಥಿಂಗ್ ನೀವೇನಾದ್ರು ಡೈಲಿ ಲೈಫಲ್ಲಿ ಅಥವಾ ಸುಮ್ಮನೆ ಫನ್ಗೋಸ್ಕರ ಅಥವಾ ಏನಾದ್ರು ಚೇಂಜಸ್ಗೋಸ್ಕರ ಆ್ಯಪ್ಸ್ಗಳನ್ನ ಅಥವಾ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಇಮೇಜ್ನ ಜನ್ರೇಟ್ ಮಾಡೋದಕ್ಕೆ ಅಥವಾ ಚಾಟ್ GPT ಅಥವಾ ವಿಡಿಯೋ ಮೋಡ್ಸ್ಗಳಲ್ಲಿ ಯಾವುದ್ರಲ್ಲಾದ್ರೂ ಯೂಸ್ನ ಮಾಡ್ತಾ ಇದ್ರೆ ಇಲ್ಲೊಂದು ನಿಮಗೆ ಬೆಸ್ಟ್ ಲೈಕ್ ಏನು ಹೇಳ್ತಾರೆ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಅದರಲ್ಲಿ ಸ್ವಲ್ಪ ಟಚ್ ಇರುತ್ತೆ ಅನ್ನೋ ರೀಸನ್ಗೋಸ್ಕರ. ಸೊ ಇವಾಗ ಟ್ರೆಂಡಿಂಗಲ್ಲಿ ತುಂಬ ಜನ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ. ಒಂದು ಪ್ರಾಂಪ್ಟ್ ಹಾಕುವಂಥದ್ದು ಅಥವಾ ಇಮೇಜಸ್ನ ಹಾಕಿ ಅದನ್ನು ಮಾಡಿಫೈ ಮಾಡುವಂಥದ್ದು ಅಥವಾ ಟ್ರೆಡಿಷ್ನಲ್ಲು ಮಾಡರ್ನ್ ಆಗಿ ಕನ್ವರ್ಟ್ ಮಾಡೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ನೀವೇನಾದರೂ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಯು ಲರ್ನ್ ನ್ಯೂ ಸಾಫ್ಟ್ವೇರ್ ಫಾಸ್ಟ್ ಆ್ಯಂಡ್ ಡು ನಾಟ್ ನೀಡ್ ಆ್ಯಂಡ್ ಹೋಲ್ಡ್ ಇನ್ ಫಿಂಗರ್ ಔಟ್ ಅ ನ್ಯೂ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೊಸ ಸಾಫ್ಟ್ವೇರ್ಗಳನ್ನ ನೀವಿಲ್ಲಿ ಜಾಸ್ತಿ ಕಲಿತೀರಾ ಈ ಕೆಲಸ ಮಾಡೋದ್ರಿಂದ. ಹಾಗೆ ಇನ್ನೂ ಲೈಕ್ ಆ್ಯಂಡ್ ವರ್ಲ್ಡ್ ಏನು ಇಲ್ಲದೆ ಇದ್ರೂ ಕೂಡ ನೀವಿಲ್ಲಿ ಮಾಡ್ಬೋದಾಗಿರುತ್ತೆ ಅನ್ನೋದನ್ನ ಇವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನು ಇನ್ವೆಸ್ಟ್ಮೆಂಟ್ಸ್ ನಿಮಗೆ ಬೇಕಾಗಿಲ್ಲ ಅನ್ನೋದು ಮೇನ್ ಆಗಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಅ ಟೇಸ್ಟ್, ಯು ಸ್ಕ್ರೋಲ್ ಟಿಕ್ಟಾಕ್ ಆ್ಯಂಡ್ ರೀಲ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ ನೋಟ್ ವೈ ದ ಕ್ರಿಯೇಟರ್ ಆ್ಯಡ್ಸ್ ವರ್ಕ್ ಆ್ಯಂಡ್ ಅದರ್ ಡಸ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇನ್ನೊಂದು ಏನು ಮಾಡ್ಬೋದಾಗಿರುತ್ತೆ ಅಂದರೆ
ಸ್ಕ್ರೋಲ್ ಮಾಡೋವಂಥದ್ದು ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಸ್ಪೆಷಲಿ ಟಿಕ್ಟಾಕ್ ಆಗಿರ್ಬೋದು, ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡೋದ್ರಲ್ಲಿ ಮಾಡ್ತಾ ನೀವು ನೋಟಿಸ್ ಮಾಡಬೇಕಾಗಿರುತ್ತೆ. ಯಾವ ಆ್ಯಡ್ಸ್ ಚೆನ್ನಾಗಿ ಹೋಗ್ತಾ ಇದೆ, ಯಾವ ಆ್ಯಡ್ಸ್ ಚೆನ್ನಾಗಿ ಹೋಗ್ತಾ ಇಲ್ಲ, ಏನಕ್ಕೆ ಹೋಗ್ತಾ ಇಲ್ಲ ಅನ್ನೋದನ್ನ ನೀವು ನೋಡಿಕೊಂಡು ಅದ್ರ ಪ್ರಕಾರ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಯು ವಿಲ್ ರೈಟ್ ಇಂಗ್ಲೀಷ್ ವೆಲ್ ಎನಫ್ ಆಫ್ ಕಮ್ಯುನಿಕೇಷನ್ ವಿತ್ US ಬೇಸ್ ಕ್ಲೈಂಟ್ಸ್ಗಳಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಇಂಗ್ಲೀಷ್ ಚೆನ್ನಾಗಿ ಬರಬೇಕಾಗಿರುತ್ತೆ. ಏನಕ್ಕೆ ಅಂದರೆ US ಬೇಸ್ ಕ್ಲೈಂಟ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಕಾಮನ್ ಫ್ಲೂಯೆಂಟ್ ಇಂಗ್ಲೀಷರು ನಿಮಗೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ಕಂಫರ್ಟಬ್ಲಿ ವರ್ಕ್ ರಿಮೋಟ್ಲಿ ಆ್ಯಂಡ್ ಮ್ಯಾನೇಜ್ ಯೋರ್ ಓನ್ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕಂಫರ್ಟಬಲ್ ಆಗಿ ಮನೆಯಿಂದ ನೀವು ಕೆಲಸನ ಮಾಡ್ತೀರಾ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನಿಮ್ಮ ಓನ್ ಟೈಮಿಂಗ್ಸಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಕೂಡ ಇರುತ್ತೆ, ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಬಟ್ ಅವ್ರು ಕೊಟ್ಟಿರುವಂಥ ಕೆಲಸನ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ಮತ್ತೆ ನಿಮಗೆ 12 lakhs-ಇಂದ 15 lakhs per year ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೀವೇ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಏನಿಲ್ಲ ಅಂದರೆ 60 to 70 ಪ್ಲಸ್ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಏನಕ್ಕಂದರೆ ಇದು ಆ್ಯಡ್ಸ್ ರಿಲೇಟೆಡ್ ಅವರು ಮಾಡ್ತಾ ಇರೋದ್ರಿಂದ ನೀವು ಬರೀ ದಿನಕ್ಕೆ ಒಂದಲ್ಲ 2 ಅಥವಾ 3 ಆ ರೀತಿಯಾದಂಥ ಆ್ಯಡ್ಸ್ಗಳ ಪ್ರಾಂಪ್ಟ್ಗಳನ್ನ ನೀವು ರೆಡಿ ಮಾಡಿಕೊಡೋದ್ರಿಂದ ನಿಮ್ಗೆ ಇಲ್ಲಿ ಜಾಸ್ತಿ ಸ್ಯಾಲ್ರಿನ ಅವರು ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಇನ್ನು ವೀಕ್ ನೋಡಿದ್ರೆ 5 days a week ಇರುತ್ತೆ. ಸೊ ವಾರದಲ್ಲಿ 5 ದಿನ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. 2 ದಿನ ನಿಮಗೆ ಆಫ್ ಕೊಡ್ತೀವಿ ಅನ್ನೋದು ಕೂಡ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ಕಂಪ್ನಿ ಬಗ್ಗೆ ಕೂಡ ಅವ್ರು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಹೇಗೆ ವರ್ಕ್ ಮಾಡ್ತಾರೆ, ಏನು ವರ್ಕ್ ಮಾಡ್ತಾರೆ, ಅವರ ಕ್ಲೈಂಟ್ಸ್ ಏನು, ಅದೆಲ್ಲನೂ ಕೂಡ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಹಾಗೆ ನೀವು ಇಲ್ಲಿ ನೋಡ್ಬೋದು ವಿ ಡು ನಾಟ್ ಶೂಟ್, ನೋ ಕ್ಯಾಮ್ರಾ, ನೋ ಕವರೇಜ್, ನೋ ಸ್ಟುಡಿಯೋಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಸ್ಟುಡಿಯೋ ಇಲ್ಲ, ಕ್ಯಾಮ್ರಾ ಇಲ್ಲ, ಕವರೇಜ್ಗಳಿಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ತುಂಬ ಸಿಂಪಲ್ ಆಗಿರುವಂಥ ಕೆಲಸ, ಜಾಸ್ತಿ ಏನು ಟ್ರಿಕ್ಕಿ ಇಲ್ಲ, ಈಸಿಯಾಗಿ ಮಾಡ್ಬೋದು ಅಂಥದ್ದು. ಎಲ್ಲರಿಗೂ ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಈ ರೀಲ್ಸ್ಗಳಲ್ಲಿ ಇಂಟ್ರೆಸ್ಟ್ ಇರಬೇಕಾಗಿರುತ್ತೆ ಅಷ್ಟೇ. ನಿಮಗೆ ಇತ್ತು ಮಾಡ್ತೀವಿ ಅಂದರೆ ಈಸಿಯಾಗಿ ಇಲ್ಲಿ ಮಾಡ್ಬೋದು. ಸೊ ಈ ರೋಲ್ಗೆ ಅಥವಾ ಈ ಜಾಬ್ಗೆ ನೀವೇನಾದ್ರು ಅಪ್ಲೈ ಮಾಡಬೇಕು ಅನ್ನೋಗಿದ್ರೆ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ಅಪ್ಲೈ ಆಗುತ್ತೆ. ಇಲ್ಲ ಅಂದರೆ ಇದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಏನಾದ್ರು ಇಂಟರ್ನ್ಶಿಯಲಲ್ಲಿ ಅಪ್ಲೈನ ಮಾಡ್ತಾ ಇರೋದಾದರೆ ಇಲ್ಲಿ ರಿಜಿಸ್ಟರ್ ಮೇಲೆ ಹೋಗಿ ಇಲ್ಲಿ ಲಾಗಿನ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಇನ್ಫಾರ್ಮೇಷನ್ನ ಕೊಡಬೇಕಾಗಿರುತ್ತೆ. ಲೈಕ್ ನಿಮ್ಮ ನೇಮ್, ಏನು ಓದಿದ್ದೀರಾ, ನಿಮ್ಮ ಇಮೇಲ್, ಕಾಂಟ್ಯಾಕ್ಟ್ ನಂಬರ್, ರೆಸ್ಯೂಮ್ ಇದೆಲ್ಲನೂ ಕೂಡ ನೀವು ಕೊಡಬೇಕಾಗಿರುತ್ತೆ. ಕೊಟ್ಟಾದ್ಮೇಲೆ ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ತೊಗೊಳುತ್ತೆ. ಕೆಲವೊಂದು ಸಲ ನಿಮಗೆ ಕ್ವೆಶನ್ಸ್ಗಳನ್ನ ಕೇಳ್ಬೋದು ಈ ಜಾಬ್ ರಿಲೇಟೆಡ್, ಅದನ್ನು ನೀವು ಆನ್ಸರ್ ಮಾಡ್ಬೋದು. ಸಿಂಪಲ್ ಆಗಿರುತ್ತೆ. ಗೊತ್ತಿಲ್ಲ ಅಂದರೆ ChatGPT ಕೂಡ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ಅಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಾ ಇರ್ತದೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.